ಮಾವಿನಕಾಯಿ ತೆಗೆಯುವಾಗ ಆರಾಮದಲ್ಲಿ ಈ ಮಾವಿನಕಾಯಿ ತೆಗೆಯುವಂಥ ಚೀಲ ಉಂಟು, ಅದರಲ್ಲೇ ತೆಗಿಬೇಕು. ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಅಲ್ವಾ, ಎಲ್ರಿಗೂ ಇಷ್ಟನೇ. ಇಂಥ ಉಪ್ಪಿನಕಾಯಿ ಮಾಡಿದರೆ 2 ವರ್ಷಗಳ ಕಾಲ ಎಂತ ಆಗೋದಿಲ್ಲ. ಅಂದರೆ ಅದೇ ಕ್ರಮದಲ್ಲಿ ಹಾಕಬೇಕು. ನೋಡ್ತೇನೆ. ಚೆನ್ನಾಗಿದೆ, ರಿಯಲಿ ಸೂಪರ್. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ ವಿಖ್ಯಾತ್ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ. ಮೇಡಮ್ ನಮಸ್ತೆ. ನಮಸ್ತೆ. ನನ್ನ ಜೊತೆಗೆ ಇವತ್ತು ಒಂದು ಸ್ಪೆಷಲ್ ಆಗಿರುವಂತಹ ಎಪಿಸೋಡ್ ಅನ್ನ ಮಾಡಿಸೋದಕ್ಕೆ ಬೇಕಾಗಿ ನಾನು ಅವ್ರ ಮನೆಗೆ ಬಂದಿದ್ದೀನಿ. ಹಾಗೆ ನಮಗೆ ಒಂದು ಹೊಸ ಎಪಿಸೋಡ್ ಅನ್ನ ಕಲಿಸುವುದಕ್ಕೆ ಮತ್ತೆ ಗೊತ್ತಿಲ್ಲದವರಿಗೆ ತಿಳಿಸೋದಕ್ಕೆ ಬೇಕಾಗಿ ಆಶಾ ನಾಯಕ್ ಅವರು ನನ್ನ ಜೊತೆಗಿದ್ದಾರೆ. ಈ ಹಿಂದೆ ಕೂಡ 2 ವಿಡಿಯೋಗಳಲ್ಲಿ ನಮ್ಮ ಜೊತೆ ಬಂದಿದ್ರು. ಈ ಹಿಂದೆ ಕೂಡ ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿದ್ದಾರೆ. ಫಸ್ಟ್ ಟೈಮ್ ನಾನು ಬಂದು ಇವರ ಮನೆಗೆ ಬಂದು ವಿಡಿಯೋ ಮಾಡಿರುವಾಗ ಪತ್ರೋಡೆಯನ್ನ ಮಾಡಿಕೊಟ್ಟಿದ್ವಿ. ಕಳೆದ ಮಳೆಗಾಲದಲ್ಲಿ ಬಂದಿರುವಂತದ್ದು. ಅಂದ್ರೆ ಅದಕ್ಕಿಂತ ಮೊದಲು ಇವರು ಸುವರ್ಣದಲ್ಲಿ ಬರ್ತಿದ್ದಂತಹ ಬೊಂಬಾಟ್ ಭೋಜನ ಆಗಿರ್ಬೋದು, ಆ ನಂತರದಲ್ಲಿ ಬೇರೆ ಬೇರೆ ಚಾನೆಲ್ಗಳಲ್ಲಿ ಎಪಿಸೋಡ್ ಅನ್ನ ಮಾಡ್ತಾ, ನಂತರ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲೂ ಕೂಡ ತನ್ನ ತಾನು ತೊಡಗಿಸಿಕೊಳ್ತಾ ಇವತ್ತು ಪುತ್ತೂರಿನಲ್ಲಿ ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ದೀರಿ. ಸೊ ಹಾಗಾಗಿ ಮತ್ತೊಂದು ಈ ಮಳೆಗಾಲ ಎಲ್ಲ ಪ್ರಾರಂಭ, ಬಿಸಿಲಿನ ಹಂತ ಎಲ್ಲ ಕಡಿಮೆ ಆಗ್ತಾ ಬಂತು. ಮಳೆಗಾಲ ಪ್ರಾರಂಭ ಆಗುವಂತ ಸಂದರ್ಭದಲ್ಲಿ ಇವರಿಂದ ಒಂದು ಹೊಸ ಎಪಿಸೋಡ್ ಅನ್ನು ಮಾಡಿಸೋಣ ಅಂತ ಹೇಳುವಂತ ದೃಷ್ಟಿಯಿಂದ ಇವತ್ತು ಬಂದಿರೋದು. ಈ ಎಪಿಸೋಡ್ ಅನ್ನು ನೀವು ನೋಡಿದ್ರೆ, ಕಟ್ಟ ಕಡೆಯವರೆಗೆ ನೋಡಿದ್ರೆ, ನಿಮಗೂ ಕೂಡ ಎಲ್ಲೂ ಕೂಡ ನೀವು ಹೋಗಿ ಪಟ್ಟಣದಿಂದ ಅಥವಾ ಪೇಟೆಯಿಂದ ಈ ಒಂದು ಐಟಮ್ ಅನ್ನು ತಗೊಂಡು ಬರಬೇಕು ಅಂತಿಲ್ಲ, ನೀವೇ ಮಾಡಬಹುದು. ಬಹಳ ಸುಲಭವಾಗಿ ಹೇಗೆ ಈ ಐಟಮ್ ಅನ್ನ ಮಾಡುದು ಅಂತ ಹೇಳಿಕೊಡ್ತಾ ಇದ್ದಾರೆ. ಅಂದ್ರೆ ಈ ಐಟಮ್ ಅಂದ್ರೆ ಯಾವ್ದು ಅಂತ ಅವ್ರು ಹೇಳ್ತಾರೆ. ಮೇಡಮ್, ಯಾವ ಐಟಮ್ ಮಾಡ್ಕೊಡ್ತೀರಿ ಇವತ್ತು? ಮಾವಿನಕಾಯಿದು ಉಪ್ಪಿನಕಾಯಿ ಹಾಕುವ ಅಂತ. ಅಂದ್ರೆ ಕಷಿದು ಮಿಡಿ ಮಾವಿನಕಾಯಿದಲ್ಲ, ಅಂದ್ರೆ ಅದಕ್ಕೆ ಅಂತಲೇ ಒಂದು ಉಪ್ಪಿನಕಾಯಿದು ಮರ ಉಂಟು, ಮಾವಿನಕಾಯಿದು ಮರ, ಅದರಿಂದ ಉಪ್ಪಿನಕಾಯಿ ಹಾಕು. ಓಕೆ, ಅಂದ್ರೆ ಈ ಎಪಿಸೋಡ್ ಅನ್ನು ನೋಡ್ತಕ್ಕಂಥವ್ರು ಅದೇ ಮಾವಿನಕಾಯಿನ ಚೂಸ್ ಮಾಡ್ಬೇಕಾ ಅಥವಾ ಅವರಲ್ಲಿ ಇರುವಂತಹ ಮಾವಿನಕಾಯಿಂದ ಹಾಕ್ಬೋದಾ ಅಂತ? ಅಲ್ಲ, ಅವರಲ್ಲಿ ಇರುವಂತಹ ಮಾವಿನಕಾಯಿ ಹಾಕ್ಬೋದು, ಆದ್ರೆ ಸಿಪ್ಪೆ ಮಾತ್ರ ಕಹಿ ಬರಬಾರ್ದು. ಅಂದ್ರೆ ತಿನ್ನುವಾಗ ಅದು ಸ್ವಲ್ಪ ಹುಳಿ ಹುಳಿ ಇದ್ರೆ ಅದ್ರದ್ದು ಉಪ್ಪಿನಕಾಯಿ ಒಂದು ಸ್ಟಾಕ್ ಇಡ್ಲಿಕ್ಕೆ 1 ವರ್ಷ 2 ವರ್ಷ ತನಕ ಇಡಬಹುದು. ಓಕೆ, ಅಂದ್ರೆ ಯಾವ ಅದರದೇ ಆಗಿರುವಂತಹ ಒಂದು ಪ್ರೊಸೀಜರ್ ಇದೆ, ಅದೇ ಪ್ರೊಸೀಜರ್ ಪ್ರಕಾರವಾಗಿ ಮಾಡಿದ್ರೆ ಮಾತ್ರ 1-2 ವರ್ಷ ಕಾಲ ಇಡಬಹುದು ಅಂತ. ಆ ಪ್ರೊಸೀಜರ್ ಏನು ಅಂತ ಇವತ್ತು ನೀವು ಹೇಳಿಕೊಡ್ತೀರಿ ಅಲ್ವಾ? ಓಕೆ, ಇದಕ್ಕೆ ಬೇಕಾಗಿರುವಂತಹ ಮಾವಿನಕಾಯಿ ನೀವೆಲ್ಲಿಂದ ಆಯ್ತು ತಂದ್ರಿ? ನಮ್ಮ ಮನೆಯಲ್ಲಿ ಒಂದು ಮರ ಉಂಟು, ಅದರಿಂದ ಒಂದು 200-300 ಮಾವಿನಕಾಯಿ ತೆಗೆದು ಯಾವಾಗ್ಲೂ ತುಂಬಾ ವರ್ಷದಿಂದ ಹಾಕ್ತಾ ಇದ್ದೇವೆ ಉಪ್ಪಿನಕಾಯಿ. 1-2 ವರ್ಷ ಬರ್ತದೆ. ಓಕೆ, 2 ವರ್ಷ ಬರ್ತದೆ. ಅಂದ್ರೆ ಇವಾಗ್ಲೂ ಕೂಡ ನಿಮ್ಮ ಮನೇಲಿ ಉಪ್ಪಿನಕಾಯಿ ಇದೆಯಾ? ಇವಾಗ 2 ವರ್ಷ ಹಿಂದೆ ಹಾಕಿರೋದು ಇದೆ ಅಲ್ಲ? ಓಕೆ, ಅದು ಯಾವ ಪಾತ್ರದಲ್ಲಿ ಹಾಕಬೇಕು ಮತ್ತೆ ಅದನ್ನು ಯಾವ ರೀತಿ ಮಾಡಬೇಕು ಉಪ್ಪಿನಕಾಯಿಯನ್ನ, ಸೊ ಅದಕ್ಕೆ ಅದರದೇ ಆಗಿರುವಂತಹ ಕೆಲವೊಂದು ಪ್ರೊಸೀಜರ್ಗಳಿದೆ. ಹಾಗೆ ಇವತ್ತು ಆಶಾ ನಾಯಕ್ ಅವರು ಹೇಳಿಕೊಡ್ತಕ್ಕಂತಹ ರೀತಿಯಲ್ಲಿ ನಾವೆಲ್ಲ ಕೂಡ ಉಪ್ಪಿನಕಾಯಿಯನ್ನ ಮಾಡಿದ್ರೆ ನಮ್ಮ ಮನೆಯಲ್ಲಿ ಕೂಡ ಉಪ್ಪಿನಕಾಯಿಯನ್ನ ನಮಗೆ ಬೇಕಾಗಿರೋದನ್ನ ನಾವೇ ತಯಾರು ಮಾಡಿಕೊಂಡು ನಮಗೆ ಬೇಕಾದ ಸಂದರ್ಭದಲ್ಲಿ ಅದನ್ನು ತಿನ್ಬಹುದು ಅಲ್ವಾ? ಓಕೆ, ಹಾಗಿದ್ರೆ ಎಲ್ಲ ಕ್ಷೇತ್ರಗಳಲ್ಲಿ ಅವರು ಕೂಡ ಇದ್ದಾರೆ. ಸೊ ಇವನ್ ಅವರ ಯೂಟ್ಯೂಬ್ ಚಾನಲ್ ಕೂಡ ಇದೆ. ನಮ್ಮ ಚಾನೆಲ್ ನೋಡ್ತಿರ್ತಕ್ಕಂಥವ್ರು ಅವರ ಯೂಟ್ಯೂಬ್ ಚಾನಲ್ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಕೆಲವು ಅಡುಗೆಗಳ ರೆಸಿಪಿಗಳನ್ನ ಹಾಕ್ತಾ ಇರ್ತಾರೆ. ಸೊ ನಾಯಕ್ಸ್ ಕಿಚನ್ ಅಂತ ಅವರ ಯೂಟ್ಯೂಬ್ ಚಾನಲ್ ಇರೋದು. ಸೊ ಎಲ್ಲರೂ ಕೂಡ ಅವರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಕೊಳ್ತಾ ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಮಾಡೋಣ. ಎಸ್, ಹಾಗಿದ್ರೆ ಸಮಯ ವ್ಯರ್ಥ ಬೇಡ. ಫಸ್ಟಿಗೆ ನಾವು ಏನ್ ಮಾಡ್ಬೇಕು, ಮರದಿಂದ ಹೋಗಿ ಮಾವಿನಕಾಯಿ ತಗೊಂಡ್ ಬರ್ಬೇಕು. ಆ ಮಾವಿನಕಾಯಿ ಹೆಸರು ನಿಮ್ಮಲ್ಲಿ ಇರೋದಕ್ಕೆ ಮಾವಿನಕಾಯಿ ಹೆಸರು ಏನು? ನಮ್ಮ ತೆನ್ಕಾಯಿ ಕುಕ್ಕು ಅಂತ ಹೇಳ್ತಾರೆ, ಮತ್ತೆ ಬೆಳ್ಳಾರ ಅಂತ ಕೂಡ ಹೇಳ್ತಾರೆ. ಹೆಸರು ಹೇಗೆ ಬಂದು ಅಂತ ಗೊತ್ತಿಲ್ಲ, ಮುಂಚಿನಿಂದಲೂ ಹಾಗೆ ಕರೀತಾರೆ ಎಲ್ರು ಸಹ. ಓಕೆ, ಬಟ್ ಇವತ್ತು ನಿಮ್ಮಲ್ಲಿರುವಂತ ಈ ಮಾವಿನಕಾಯಿಂದ ಹಾಕ್ತೀರಿ. ನೋಡ್ತಕ್ಕಂಥ ವೀಕ್ಷಕರು ಅವರಲ್ಲಿರುವಂತಹ ಯಾವ ಮಾವಿನಕಾಯಿ ಇದೆ ಅದರಿಂದ ಹಾಕೊಳ್ಳಬಹುದು. ಹಳ್ಳಿ ಕಡೆ ಎಲ್ಲ ನೆಕ್ಕರ ಮಾವಿನಕಾಯಿ ಸಿಗ್ತದೆ, ಅದು ಕೂಡ ಒಳ್ಳೇದಾಗ್ತದೆ. ಓಕೆ ಓಕೆ, ಹಾಗಿದ್ರೆ ಸಮಯ ವ್ಯರ್ಥ ಬೇಡ. ಫಸ್ಟ್ ಹೋಗಿ ಮಾವಿನಕಾಯಿ ಕೊಯ್ದು ಬರ್ತೇವೆ. ಆ ನಂತರ ಯಾವ ರೀತಿಯಲ್ಲಿ ಉಪ್ಪಿನಕಾಯಿ ಹಾಕ್ಬಹುದು ಬಹಳ ಕಡಿಮೆ ಸಮಯದಲ್ಲಿ ಅನ್ನೋದನ್ನ ಇವತ್ತು ಆಶಾ ನಾಯಕ್ ಹೇಳಿಕೊಳ್ತಾ ಇದ್ದಾರೆ. ಸ್ಟಾರ್ಟ್ ಮಾಡುವಲ್ಲ ಪ್ರೋಗ್ರಾಮ್? ಎಸ್, ಬನ್ನಿ. ಸೊ ಒಂದು ಊಟದಲ್ಲಿ ಉಪ್ಪಿನಕಾಯಿ ಇದ್ರೆ ಬಹಳ ರುಚಿ. ಯಾವುದೇ ಫಂಕ್ಷನ್ಗಳಲ್ಲಾಗ್ಲಿ, ಏನೇ ಎಲೆ ಹಾಕ್ಲಿ ಬಟ್ಲು ಹಾಕ್ಲಿ, ಫಸ್ಟಿಗೆ ಕೊಡುವಂಥದ್ದು ಉಪ್ಪಿನಕಾಯಿ. ಅದಕ್ಕೆ ಬೇಕಾಗಿ ಇವತ್ತು ಹಳ್ಳಿ ಸ್ಟೈಲಲ್ಲಿ ಉಪ್ಪಿನಕಾಯಿ, ಇವ್ರು ಮಾಡಿರ್ತಕ್ಕಂಥ ಉಪ್ಪಿನಕಾಯಿ ಒಂದು 2 ವರ್ಷ ಅದಕ್ಕಿಂತಲೂ ಜಾಸ್ತಿ ವರ್ಷ ಇಡ್ಬೋದು ಅಂತ ಅವ್ರು ನನಗೆ ಆಲ್ರೆಡಿ ಹೇಳಿದ್ರು. ಸೊ ಹಾಗಿದ್ರೆ ಆ ಉಪ್ಪಿನಕಾಯಿಯನ್ನು ಹೇಗೆ ಮಾಡೋದು ಅಂತ ತಿಳಿಸೋದಕ್ಕೆ ಬೇಕಾಗಿ ಇವಾಗ ಬಂದಿದ್ದೀವಿ. ಫಸ್ಟಿಗೆ ನಾವೇನು ಮಾಡಬೇಕು ಉಪ್ಪಿನಕಾಯಿಗೆ? ಮಾವಿನಕಾಯಿ ತೆಗಿ. ಹೌದು, ಮಾವಿನಕಾಯಿ ತೆಗಿಬೇಕು. ಆ ಮಾವಿನಕಾಯಿನಿಗೆ ಕೊಯ್ಲಿಕ್ಕಿದ್ದೇವೆ. ಇಲ್ಲೇ ಮಾವಿನಕಾಯಿ ಇದೆ. ಅದನ್ನೇ ನೋಡ್ಲಿಕ್ಕೆ
ಆ್ಯಕ್ಚುಲಿ ಮಾವಿನಕಾಯಿ ತೆಗೆಯುವಾಗ ಆರಾಮದಲ್ಲಿ ಈ ಮಾವಿನಕಾಯಿ ತೆಗೆಯುವಂಥ ಚೀಲ ಉಂಟು, ಅದರಲ್ಲೇ ತೆಗಿಬೇಕು. ಅಂದರೆ ಇಲ್ಲಿ ಕಷ್ಟ ಆಗ್ತದೆ, ಅದರಲ್ಲಿ ಉರಿ ಎಲ್ಲ ಉಂಟು. ಹಾಗೆ ಈ ಹುಲ್ಲಿದ್ದ ಕಾರಣ ಈ ಮಾವಿನಕಾಯಿ ಬಿದ್ದರೂ ಕೂಡ ಅಷ್ಟು ಪೆಟ್ಟಾಗೋದಿಲ್ಲ, ಅದಕ್ಕೋಸ್ಕರ ಹೀಗೆ ತೆಗ್ದದ್ದು ನಾವು. ಸೊ ಮಾವಿನಕಾಯಿ ಎಲ್ಲ ಹೆಕ್ಕೆ ಆಯಿತು, ನಮ್ಮ ಕೈಲಿ ಮಾತ್ರ ಆರಿದೆ, ಬಟ್ ಎಲ್ಲ ರೆಡಿ ಇದೆ. ಸೊ ಇದನ್ನು ತಗೊಂಡೋಗಿ ಇವಾಗ ಕಟ್ ಮಾಡ್ಲಿಕ್ಕೆ ಉಂಟು, ಕಟ್ ಮಾಡ್ಲಿಕ್ಕಿದೆ. ಇನ್ನು ಪ್ರೊಸೀಜರ್ ಹೇಗೆ ಅಂತ ಇವಾಗ ನೋಡ್ಕೊಳ್ವಾ. ಸೊ ಎನಿವೆ ಇವತ್ತಿನ ಒಂದು ವಿಡಿಯೋದಲ್ಲಿ ಬಹಳ ಸುಂದರವಾಗಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಅಲ್ವಾ, ಎಲ್ರಿಗೂ ಇಷ್ಟನೇ, ಎಸ್ಪೆಷಲಿ ಯಶ ಅವರಿಗೆ ತುಂಬ ಇಷ್ಟ ಉಪ್ಪಿನಕಾಯಿ ಮಾತ್ರ ತಿನ್ನಲಿಕ್ಕೆ. ಸೊ ಬನ್ನಿ ಹೋಗಿ ಉಪ್ಪಿನಕಾಯ್ದು ಇವತ್ತಿನ ರೆಸಿಪಿ ಹೇಗೆ ಅಂತ ನೋಡಿಬಿಟ್ಟು ಬರೋಣ. ಮಾವಿನಕಾಯಿ ತೆಗ್ದಾಯಿತು, ಒಂದು 50ರಷ್ಟು ಮಾವಿನಕಾಯಿಯನ್ನು ತೆಗೆದಿದ್ದೇನೆ. ಅಂದರೆ ಇದನ್ನು ತೊಳಿಬಾರ್ದು, ಅಂದರೆ ಈ ಬಟ್ಟೆಯಲ್ಲಿ ಒರೆಸ್ಬೇಕು. ಇದು ತೊಳೆದ್ರೆ ನೀರಲ್ಲಿ ಉಪ್ಪಿನಕಾಯಿ ಹಾಳಾಗ್ತದೆ, ಅಂದರೆ ತುಂಬ ಟೈಮ್ ಹಿಡಿಯೋದಿಲ್ಲ. ಭರಣಿಯಲ್ಲೆಲ್ಲ ಹಾಕಿದರೆ ಫಂಗಸ್ ಬರ್ತದೆ ಮೇಲೆ, ಅದಕ್ಕೋಸ್ಕರ ತೊಳೆಯೋದಿಲ್ಲ. ಹಾಗೆ ಚಂದ ಬಟ್ಟೆಯಲ್ಲಿ ಒರೆಸಿ ಆಮೇಲೆ ಕಟ್ ಮಾಡುವಂಥದ್ದು. ಹಣ್ಣಾಗ್ಲಿಕ್ಕೆ ಆಗುವಾಗ ತೆಗಿಬೇಕು. ಈಗ 50 ಮಾವಿನಕಾಯಿಯನ್ನು ಎಲ್ಲ ಕೊಯ್ದು ಇಡ್ತೇನೆ. ಈಗ ಈ ಮಾವಿನಕಾಯಿಯನ್ನು ತೆಗೆದ ಕೂಡಲೇ ಕಟ್ ಮಾಡಿ ಉಪ್ಪಲ್ಲಿ ಹಾಕ್ಲಿಕ್ಕೆ ಉಂಟು. ಮರುದಿವಸ ಆದರೆ ಅದು ಒಳ್ಳೆಯದಾಗೋದಿಲ್ಲ, ಸ್ವಲ್ಪ ಹಣ್ಣಾಗಿ ಬಿಡ್ತದೆ. ಇದನ್ನು ಈಗ ಉಪ್ಪಲ್ಲಿ ಹಾಕಿ 4 ದಿವಸ ಆದಮೇಲೆ ಮತ್ತೆ ಉಪ್ಪಿನಕಾಯಿ ಹಾಕುವಂಥದ್ದು. ಈಗ ಮಾವಿನಕಾಯಿ ಕಟ್ ಮಾಡೋದು ನಿಮಗೆ ತೋರಿಸ್ಲಿಕ್ಕೋಸ್ಕರ 4 ದಿವಸ ಮುಂಚೆ ನಾನು ಕಟ್ ಮಾಡಿ ಆಲ್ರೆಡಿ ಉಪ್ಪಲ್ಲಿ ಹಾಕಿ ಇಟ್ಟಿದ್ದೇನೆ. ಅದನ್ನು ಡೈಲಿ ಮಗುಚ್ತಾ ಇರಬೇಕು, ಇಲ್ಲದಿದ್ದರೆ ಅದು ಈ ತುಂಡೆಲ್ಲ ಮೆತ್ತಗೆ ಬರ್ತದೆ, ಅಂದರೆ ಉಪ್ಪೆಲ್ಲ ಸರಿಯಾಗಿ ಹೀರಿಕೊಳ್ಳೋದಿಲ್ಲ. ಈ ತೋರಿಸ್ಲಿಕ್ಕೋಸ್ಕರ ನಾನು ಈಗ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ಇದರ ನಂತರ ನಾನು ಉಪ್ಪಿನಕಾಯಿ ಹೇಗೆ ಹಾಕುದು ಅಂತ ಹೇಳಿಕೊಡ್ತೇನೆ. ಮಾವಿನಕಾಯಿ ಕಟ್ ಮಾಡಿ ಆಯಿತು. ಇದನ್ನೀಗ ಉಪ್ಪಲ್ಲಿ ಹಾಕುವ. ಇದನ್ನು ನಾನು 4 ಉಪ್ಪಿನಕಾಯಿ ಹಾಕ್ತೇನೆ. ಅಂದರೆ ಇವತ್ತು ಮೊನ್ನೆದು ಉಂಟು, ತುಂಡು ಉಪ್ಪಲ್ಲಿ ಹಾಕಿ ಚೆಂದ ಹೀರಿಕೊಂಡು ಚೆನ್ನಾಗಿ ಆಗಿದೆ. ಈಗ ಇದನ್ನು ಸ್ವಲ್ಪ ಸ್ವಲ್ಪ ಉಪ್ಪಲ್ಲಿ ಹಾಕ್ತೇನೆ. ಅಂದರೆ ನಾನು ಭರಣಿ ಯೂಸ್ ಮಾಡ್ತಾ ಇದ್ದೇನೆ, ಪ್ಲಾಸ್ಟಿಕ್ ಜಾರ್ ಎಲ್ಲಿ ಸಹ ಯೂಸ್ ಮಾಡ್ತಿಲ್ಲ. ಈ ಭರಣಿಯಲ್ಲಿ ಉಪ್ಪಿನಕಾಯಿ ಹಾಕಿದರೆ ಹಾಳಾಗೋದಿಲ್ಲ, ಒಂದು 2 ವರ್ಷ ಅಷ್ಟು ದಾಸ್ತಾನೆಲ್ಲ ಇಡ್ಲಿಕ್ಕೆ ಒಳ್ಳೆಯದಾಗ್ತದೆ. ಈ ಮುಂಚಿನ ಕಾಲದ ಭರಣಿ ನಮ್ಮ ಮನೆಯಲ್ಲಿತ್ತು. ಈಗ ಸ್ವಲ್ಪ ಸ್ವಲ್ಪ ತುಂಡನ್ನು ಹಾಕಿ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಬೇಕು. ಮುಷ್ಟಿಯಲ್ಲಿ ಹಾಕಿದರೆ ಆಯಿತು. ಅದು ಗೊತ್ತಾಗ್ತದೆ ಅಂದಾಜು ನಿಮಗೆ. ಅಂದರೆ ಎಷ್ಟು ಕೆ ಜಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಾಧಾರಣ 100 ಮಾವಿನಕಾಯಿಗೆ 1 kg ಉಪ್ಪು ಬೇಕಾಗ್ತದೆ. ಮಾವಿನ ತುಂಡಿಗೆ ಉಪ್ಪೆಲ್ಲ ಹಾಕಿ ಆದಮೇಲೆ ಇಂಥ ಕಲ್ಲೆಲ್ಲ ಸಿಗ್ತದೆ ನದಿಯಲ್ಲಿ ಎಲ್ಲ, ಅದನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಇದರ ಒಳಗಡೆ ಇಡಬೇಕು. ಭಾರ ಎಷ್ಟು ಉಂಟು ಅಷ್ಟು ಈ ಉಪ್ಪು ಎಲ್ಲ ಹೀರ್ತದೆ, ಮತ್ತು ಅದರಲ್ಲಿ ಇರುವ ನೀರಿನ ಅಂಶ ಎಲ್ಲ ಬಿಡ್ತದೆ. ಹಾಗೆ ಒಂದು 2-3 ಕಲ್ಲಿದ್ದರೆ ಹಾಕ್ಕೊಳ್ಬೋದು. ಈ ದೊಡ್ಡ ದೊಡ್ಡ ಕಲ್ಲಿಟ್ಟರೆ ಸಾಕ್ತದೆ, ಆದರೆ ಪಾತ್ರೆ ಬೇರೆ ಬೇಕಾಗ್ತದೆ. ಈ ಭರಣಿಯಲ್ಲಿ ಆದರೆ ಕಷ್ಟ ಆಗ್ತದೆ. 1 ಸೇರಷ್ಟು ಉಪ್ಪನ್ನು ಈ ಬಿಸಿ ನೀರಿಗೆ ಚೆನ್ನಾಗಿ ಕುದಿಸಿ ಅದು ಸ್ವಲ್ಪ ಒಂದಿಷ್ಟು ಆವಿ ಆಗಬೇಕು. ಅದಾದಮೇಲೆ ತಣ್ಣಗಾಗಬೇಕು. ಅದರದ್ದು ಅರ್ಧದಷ್ಟು ನಾನು ತೆಗೆದಿಟ್ಟಿದ್ದೇನೆ ಉಪ್ಪಿನಕಾಯಿ ಮಸಾಲೆ ರುಬ್ಬಲಿಕ್ಕೆ. ಅರ್ಧ ನೀರನ್ನು ತಂದಿದ್ದೇನೆ, ಚೆನ್ನಾಗಿ ಆರಿದೆ ಕೂಡ. ಈ ಉಪ್ಪು ನೀರಿನಲ್ಲಿ ಈ ಮೊನ್ನೆದು ತುಂಡನ್ನು ನಾವು ಸ್ವಲ್ಪ ತೊಳೆದು ಈ ಪಾತ್ರೆಯಲ್ಲಿ ಹಾಕುವ. ಅದಾದಮೇಲೆ ಬಟ್ಟೆ ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡಿ ಇಟ್ಟರೆ ಅದು ಸ್ವಲ್ಪ ಒಣಗ್ತದೆ. ಅದಾದಮೇಲೆ ಉಪ್ಪಿನಕಾಯಿ ಹಾಕುವ. ಈ ಮೊನ್ನೆ ಮಾವಿನಕಾಯಿ ತುಂಡಿಗೆ ಚೆನ್ನಾಗಿ ಕಲ್ಲಲ್ಲಿ ಇಟ್ಟಿದ್ದೇನೆ, ಚೆನ್ನಾಗಿ ಬಂದಿದೆ ತುಂಡು. 4 ದಿವಸ ಆಗಿದೆ. 5 ದಿವಸ ಇಟ್ಟರೆ ಸಹ ಎಂತ ಆಗೋದಿಲ್ಲ, ಉಪ್ಪೆಲ್ಲ ಹೀರಿಕೊಂಡು ಕಲರ್ ಚೇಂಜ್ ಆಗಿದೆ ನೋಡಿ. ಇದನ್ನೀಗ ಈ ಸ್ವಲ್ಪ ಸ್ವಲ್ಪ ಉಪ್ಪು ನೀರಿನಲ್ಲಿ ಹಾಕಿ ಮತ್ತೆ ತೊಳೆದು ಆ ಪಾತ್ರೆಯಲ್ಲಿ ಹಾಕುವ. ಇಲ್ಲದಿದ್ದರೆ ಉಪ್ಪಿನಕಾಯಿ ಹಾಳಾಗೋದಿಲ್ಲ. ಹೀಗೆ ಮಾಡಿದರೆ ಚೆನ್ನಾಗಿ ಒಂದು 2 ವರ್ಷ ತನಕ ದಾಸ್ತಾನು ಇಡ್ಬೋದು. ಕೆಲವರು ಹೀಗೆ ಹಾಕ್ತಾರೆ, ಕೆಲವರು ಈ ಉಪ್ಪು ನೀರಿನಲ್ಲಿ ಉಪ್ಪಿನಕಾಯಿ ಹಾಕ್ತಾರೆ. ಹಾಗೆ ಹಾಕಿದರೆ ಹಾಳಾಗ್ತದೆ. ನನಗೆ ಅಜ್ಜಿ ಕಲಿಸಿಕೊಟ್ಟದ್ದು. ನಾನು ಒಂದು 15 ವರ್ಷದಿಂದ ಹೀಗೆ ಉಪ್ಪಿನಕಾಯಿ ಹಾಕೋದು. ಈ ಉಪ್ಪು ನೀರಿನಲ್ಲಿ ಚೆನ್ನಾಗಿ ತೊಳೆದು ಈ ತೂತು ಪಾತ್ರೆಯಲ್ಲಿ ಹಾಕಬೇಕು.
ನೀರು ಚೆನ್ನಾಗಿ ಇಳಿದು ಹೋಗ್ತದೆ. ಅದಾದಮೇಲೆ ಬಟ್ಟೆಯಲ್ಲಿ ಸ್ವಲ್ಪ ಒಣಗಲಿಕ್ಕೆ ಹಾಕುವ. ಅಂದರೆ ಒಣಗಲಿಕ್ಕೆ ಅಂದರೆ ಬಿಸಿಲಲ್ಲಿ ಹಾಕಬಾರ್ದು, ಸ್ವಲ್ಪ ನೆರಳಲ್ಲಿ ಬಟ್ಟೆಯಲ್ಲಿ ಹಾಕಿದರೆ ಆಯಿತು. ಚೆನ್ನಾಗಿ ತೊಳೆದಾಯಿತು, ನೀರೆಲ್ಲ ಇಳಿದಿದೆ. ಈಗ ಈ ಬಟ್ಟೆಯಲ್ಲಿ ಹಾಕುವ. ಗಾಳಿಗೆ ಒಣಗಬೇಕು. ಒಂದು 1/4 ಗಂಟೆ ಜಾಸ್ತಿ ಇರಲಿ, ಈ ಪಸೆ ಎಲ್ಲ ಹೋಗ್ತದೆ. ಅದಾದಮೇಲೆ ಉಪ್ಪಿನಕಾಯಿ ಹಾಕುವ. ನಾನಿವತ್ತು ಉಪ್ಪಿನಕಾಯಿಗೆ ಒಂದು 20 ಮಾವಿನಕಾಯಿ ತುಂಡು ಮಾಡಿ ಇಟ್ಟಿದ್ದಕ್ಕೆ ಒಂದು 1/4 kg ಸ್ವಲ್ಪ ಜಾಸ್ತಿ ತಗೊಳ್ತಾ ಇದ್ದೇನೆ. ಇಷ್ಟು ಮೆಣಸು ಉಂಟು, ಒಣಗಿಸಿ ಇಟ್ಟಿದ್ದೇನೆ. ಒಂದು 5 ಬಿಸಿಲನ್ನು ಒಣಗಿಸಿ ಇಟ್ಟದ್ದು. ಮತ್ತು ಸಾಸಿವೆ ಒಂದು 1/4 kg ಅಷ್ಟು ತಗೊಂಡಿದ್ದೇನೆ. ಅಂದರೆ ಇದನ್ನು ಕೂಡ ಚೆನ್ನಾಗಿ ತೊಳೆದು ಒಂದು 5 ಬಿಸಿಲು ಒಣಗಿಸಿ ಇಟ್ಟದ್ದು. ಅದಾದಮೇಲೆ ಬೆಳ್ಳುಳ್ಳಿ, ಇದು ಕೂಡ ಹಾಗೆ ಕಟ್ ಮಾಡಿ ತೆಂಗಿನ ಎಣ್ಣೆ ಹಚ್ಚಿ ಸಿಪ್ಪೆ ಹೋಗ್ಲಿಕ್ಕೋಸ್ಕರ ಒಣಗಿಸಿ ಇಟ್ಟದ್ದು. ಸ್ವಲ್ಪ ಅರಶಿನ, ಇದು ಪ್ಯೂರ್ ಹೆಂಗು, ಅಂಟು ಹೆಂಗು ತಗೊಳ್ಬೇಕು ಯಾವಾಗಲೂ. ಉಪ್ಪಿನಕಾಯಿ ತುಂಬ ಪರಿಮಳ ಬರ್ತದೆ. ಒಂದು 3 ಸ್ಪೂನಷ್ಟು ಮೆಂತೆ ಯೂಸ್ ಮಾಡ್ತಾ ಇದ್ದೇನೆ. ಒಂದು 6 ಸ್ಪೂನಷ್ಟು ಜೀರಿಗೆ, ಇದನ್ನು ಕೂಡ ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಟಿದ್ದೇನೆ. ಮತ್ತು ಕರಿಮೆಣಸು, ಇದೊಂದು 6 ಸ್ಪೂನ್ ಹಾಕ್ತೇನೆ ನಾನು. ಒಗ್ಗರಣೆಗೆ ತೆಂಗಿನ ಎಣ್ಣೆ. ನಾನು ಆವಾಗಲೇ ಹೇಳಿದ್ದೇನೆ, ಈ ಮಾವಿನ ತುಂಡು ತೊಳೆಯುವಾಗ ಅಂದರೆ 1 ಸೇರಷ್ಟು ಉಪ್ಪನ್ನು ಸರಿ ಬಿಸಿ ನೀರು ಕಾಯಿಸಿ, ಅಂದರೆ ಒಂದು ಇಷ್ಟಷ್ಟು ಅದು ಆರಬೇಕು. ಬಿಸಿ ಆಗುವಾಗ ಉಪ್ಪು ಡೈರೆಕ್ಟ್ ಹಾಕಿ ಇಷ್ಟು ಆರಿದ ಮೇಲೆ ತಣ್ಣಗಾದ ಮೇಲೆ ಇಟ್ಟಿದ್ದೇನೆ. ಅದನ್ನು ಯೂಸ್ ಮಾಡ್ತಾ ಇದ್ದೇನೆ ಈಗ. ಅಂದರೆ ಹುಡಿಯನ್ನು ನಾನು ಮಿಕ್ಸಿ ಜಾರಲ್ಲಿ ಮಾಡ್ತೇನೆ, ಅದಾದಮೇಲೆ ಈ ಉಪ್ಪಿನ ನೀರನ್ನು ಹಾಕಿ ರುಬ್ಲಿಕ್ಕೆ ಉಂಟು. ನಾನೀಗ ಸಾಸಿವೆ ಮತ್ತು ಈ ಊರ ಮೆಣಸು ತಗೊಂಡದ್ದು, ಅಂದರೆ ಕುಮಟೆ ಮೆಣಸು ಯೂಸ್ ಮಾಡೋದಿಲ್ಲ. ಇದನ್ನು ಮಿಕ್ಸಿ ಜಾರಲ್ಲಿ ಹುಡಿ ಮಾಡ್ತೇನೆ. ಅದಾದಮೇಲೆ ಗ್ರೈಂಡರನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಟಿದ್ದೇನೆ. ಅದರಲ್ಲಿ ಆ ಹುಡಿಯನ್ನು ಮತ್ತು ಈ ಉಪ್ಪಿನ ನೀರನ್ನು ಹಾಕಿ ಗ್ರೈಂಡ್ ಮಾಡ್ತೇನೆ. ಮೊದಲಿಗೆ ನಾನು ಸಾಸಿವೆ ಹುಡಿ ಮಾಡಿಕೊಳ್ತೇನೆ, ಅದಾದಮೇಲೆ ಗ್ರೈಂಡರಲ್ಲಿ ಹಾಕ್ತೇನೆ. ಸ್ವಲ್ಪ ಸ್ವಲ್ಪ ಈ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಬೇಕು. ನೋಡಿ, ಹೀಗೆ ಹುಡಿ ಆಗಬೇಕು. ಸಾಸಿವೆ ಹುಡಿ ಮಾಡಿ ಗ್ರೈಂಡರಲ್ಲಿ ಹಾಕಿದೆ. ಇನ್ನು ಮೆಣಸನ್ನು ಹುಡಿ ಮಾಡುವ. ಮೆಣಸು ನೋಡಿ ಇಷ್ಟು ಹುಡಿ ಆಗಬೇಕು, ಆವಾಗ ಗ್ರೈಂಡರಲ್ಲಿ ರುಬ್ಲಿಕ್ಕೆ ಸಹ ಬೇಗ ಆಗ್ತದೆ. ಸ್ವಲ್ಪ ಸ್ವಲ್ಪ ಉಪ್ಪಿನ ನೀರನ್ನು ಹಾಕಿದರೆ ಆಯಿತು. ರುಬ್ಲಿಕ್ಕೆ ಹಾಕಿದ್ದೇನೆ ಸಾಸಿವೆ ಮತ್ತು ಮೆಣಸನ್ನು ಹುಡಿ ಮಾಡಿ. ಇನ್ನು ನಾವು ಫ್ರೈ ಮಾಡಲಿಕ್ಕೆ ಉಂಟು. ಅಂದರೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಮೆಣಸು ಮತ್ತು ಸ್ವಲ್ಪ ಮೆಂತೆ ಮತ್ತು ಅಂಟು ಹಿಂಗನ್ನು ಕೂಡ ಹಾಕಬೇಕು. ತುಂಬ ರುಚಿ ಕೂಡ ಆಗ್ತದೆ. ಒಂದು 4 ಸ್ಪೂನ್ ಎಣ್ಣೆ ತಗೊಳ್ತಾ ಇದ್ದೇನೆ, ತೆಂಗಿನ ಎಣ್ಣೆ ಪ್ಯೂರು. ಒಂದು 4 ಸ್ಪೂನ್ ಜೀರಿಗೆ, 3 ಸ್ಪೂನಷ್ಟು ಮೆಂತೆ, ಕರಿಮೆಣಸು ಒಂದು 4 ಸ್ಪೂನ್ ಹಾಕ್ತಾ ಇದ್ದೇನೆ. ಇದು ಎಷ್ಟು ಹಾಕಿದರೂ ಏನು ಪರವಾಗಿಲ್ಲ, ಅಂದರೆ ತಂಪು ದೇಹಕ್ಕೆ ಕೂಡ, ರುಚಿ ಕೂಡ ಆಗ್ತದೆ. ಅಂದರೆ ಸ್ವಲ್ಪ ಜಾಸ್ತಿ ತೆಂಗಿನ ಎಣ್ಣೆ ಹಾಕಿದ್ದೇನೆ. ಹೀಗೆ ಫ್ರೈ ಮಾಡಿದರೆ ಮಾತ್ರ ಉಪ್ಪಿನಕಾಯಿ ರುಚಿ ಬರ್ತದೆ. ಕೆಲವರು ಹೀಗೇನೆ ಹಾಕ್ತಾರೆ, ಈ ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡದೇನೆ ಹಾಕ್ತಾರೆ, ಅದು ಒಳ್ಳೆಯದಾಗೋದಿಲ್ಲ ಅಷ್ಟು. ಈಗ ಅಂಟು ಹಿಂಗನ್ನು ಹಾಕುವ. ಎಷ್ಟು ತಗೊಂಡಿದ್ದೇನೆ, ಚೆನ್ನಾಗಿ ಫ್ರೈ ಆಗಬೇಕು ಅದು ಕೂಡ. ಈ ರುಬ್ಬುವಾಗ ಈ ತೆಂಗಿನ ಎಣ್ಣೆ ಹಾಕಲಿಕ್ಕಿಲ್ಲ, ಅದು ಫ್ರೈ ಮಾಡಲಿಕ್ಕೆ ಮಾತ್ರ ಅಷ್ಟು ಜಾಸ್ತಿ ಹಾಕಿದ್ದು ನಾನು. ನೋಡಿ, ಇಷ್ಟು ಫ್ರೈ ಆಗಬೇಕು. ಇನ್ನು ಗ್ಯಾಸ್ ಆಫ್ ಮಾಡುವ. ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ವ. ತಣ್ಣಗಾದ್ಮೇಲೆ ರುಬ್ಬುವ. ಅಂದರೆ ಗ್ರೈಂಡ್ ಮಾಡಿ ವಾಪಸ್ ಗ್ರೈಂಡರಲ್ಲಿ ಅದರ ಜೊತೆ ಮಿಕ್ಸ್ ಮಾಡಲಿಕ್ಕೆ ಉಂಟು. ಚೆನ್ನಾಗಿ ನುಣ್ಣಗಾಗಲಿಕ್ಕೆ ಸ್ವಲ್ಪ ಉಪ್ಪಿನ ನೀರನ್ನು ಹಾಕ್ತಾ ಇದ್ದೇನೆ. ಮಸಾಲೆ ರುಬ್ಬಿ ಆಯಿತು. ಇದರ ಜೊತೆನೇ ಈಗ ಮಿಕ್ಸ್ ಮಾಡಲಿಕ್ಕೆ ಹಾಕ್ತೇನೆ.
ಇದು ಕೂಡ ಚೆನ್ನಾಗಿ ನುಣ್ಣಗಾಗಬೇಕು ಅದರ ಜೊತೆ. ಮಸಾಲೆ ರುಬ್ಬಿ ಆಯಿತು, ಚೆನ್ನಾಗಿ ನುಣ್ಣಗಾಗಿದೆ. ಸಾಕಿಷ್ಟು, ಇನ್ನು ಗ್ರೈಂಡರ್ ಆಫ್ ಮಾಡುವ. ನೋಡಿ, ನೀರಿನ ಪಸೆ ಎಲ್ಲಿ ಕೂಡ ತಾಗಬಾರ್ದು. ರುಬ್ಬಿದ ಮಸಾಲೆಯನ್ನು ತೆಗೆದಾದ್ಮೇಲೆ ಉಪ್ಪು ನೀರನ್ನು ಹಾಕುವ ಅದಕ್ಕೆ, ಗ್ರೈಂಡರ್ ತೊಳಿಲಿಕ್ಕೆ. ಈ ನೀರನ್ನೇ ಯೂಸ್ ಮಾಡುವ ಉಪ್ಪಿನಕಾಯಿಗೆ. ಅಂದರೆ ಹದ ಗೊತ್ತಾಗ್ತದೆ ನಮಗೆ ಎಷ್ಟು ತೆಳುಬೇಕು ಅಂತ. ಇನ್ನು ಸ್ವಲ್ಪ ಉಪ್ಪು ನೀರು ಹಾಕ್ಕೊಳ್ಬೇಕು. ನೋಡಿ, ಇಷ್ಟು ಹದ ಆಗಬೇಕು. ಉಪ್ಪು ನೀರನ್ನು ಹಾಕಿ ಗ್ರೈಂಡರನ್ನು ತೊಳೆದು ಹಾಕಿದ್ದೇನೆ. ಇಷ್ಟು ಹದ ಆದರೆ ಸಾಕು, ಜಾಸ್ತಿ ತೆಳು ಕೂಡ ಹಾಕಬಾರ್ದು. ಇನ್ನು ಇದಕ್ಕೆ ಒಂದು ಬೆಳ್ಳುಳ್ಳಿಯ ಒಗ್ಗರಣೆ ಹಾಕಲಿಕ್ಕೆ ಉಂಟು. ಅದಾದಮೇಲೆ ಈ ಮಾವಿನಕಾಯಿ ತುಂಡನ್ನು ಒಣಗಿಸ್ಲಿಕ್ಕೆ ಇಟ್ಟಿದ್ದೇನೆ, ಅದು ಮಿಕ್ಸ್ ಮಾಡಿದರೆ ಆಯಿತು. ಆದರೆ ಸಾಸಿವೆ ಹಾಕಿದರೆ ಉಪ್ಪಿನಕಾಯಿ ಸ್ಟಾಕ್ ಇಡಲಿಕ್ಕೆ ಆಗೋದಿಲ್ಲ. ಒಂದು 5ರಿಂದ 6 ಸ್ಪೂನ್ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೇನೆ. ಕಟ್ ಮಾಡಿ ಒಣಗಿಸಿದ್ದಂತಹ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಅದು ಕೆಂಪಾಗಬೇಕು, ಅದಕ್ಕೋಸ್ಕರ ಕಟ್ ಮಾಡಿಯೇ ಹಾಕಬೇಕು. ಸರಿಯಾಗಿ ನೋಡಿ ಹಾಕ್ಕೊಳ್ಬೇಕು. ಬೆಳ್ಳುಳ್ಳಿ ಕೆಂಪಾಗ್ತಾ ಬಂತು. ಈಗ ಅರಶಿನ ಹುಡಿ ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಮಗುಚಿ ಆದಮೇಲೆ ಗ್ಯಾಸ್ ಆಫ್ ಮಾಡುವ. ಮಸಾಲೆಗೆ ಒಗ್ಗರಣೆ ಹಾಕುವ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಈ ಅರಶಿನ ಹಾಕಿದ್ರಿಂದ ಕಲರ್ ಕೂಡ ಚೇಂಜ್ ಆಯಿತು ಸ್ವಲ್ಪ. ನೋಡಿ, ಮಾವಿನಕಾಯಿ ತುಂಡು ಚೆನ್ನಾಗಿ ಒಣಗಿದೆ. ನೋಡಿ, ಗಾಳಿಗೆ ಹಾಕಿದ್ದು. ಇದನ್ನೀಗ ಮಸಾಲೆಗೆ ಹಾಕುವ. ಅದಾದಮೇಲೆ ಮಿಕ್ಸ್ ಮಾಡಿ ಜಾರಿಗೆ ಹಾಕಿದರೆ ಆಯಿತು. ಕುಪ್ಪಿ ಜಾರು ಯೂಸ್ ಮಾಡ್ತಾ ಇದ್ದೇನೆ ನಾನು. ಅಂದರೆ ಇವತ್ತು ಸ್ವಲ್ಪ ಉಪ್ಪಿನಕಾಯಿ ಹಾಕಿದ್ರಿಂದ ಕುಪ್ಪಿ ಜಾರು ಸಾಕಾಗ್ತದೆ. ಇಲ್ಲಾಂದರೆ ಭರಣಿಯಲ್ಲಿ ಹಾಕೋದು ನಾನು ಯಾವಾಗಲೂ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಇಂಥ ಉಪ್ಪಿನಕಾಯಿ ಮಾಡಿದರೆ 2 ವರ್ಷಗಳ ಕಾಲ ಎಂತ ಆಗೋದಿಲ್ಲ. ಅಂದರೆ ಅದೇ ಕ್ರಮದಲ್ಲಿ ಹಾಕಬೇಕು. ನೀರಿನ ಪಸೆ ಆಗಲಿ ಎಲ್ಲಿ ಸಹ ತಾಗಬಾರ್ದು, ಇಲ್ಲದ್ರೆ ಹಾಳಾಗ್ತದೆ. ಅಷ್ಟೇ ಜಾಗೃತೆಯಿಂದ ಈ ಬಾಟ್ಲಿಗಳನ್ನೆಲ್ಲ ತೊಳೆದು ಇಟ್ಟಿದ್ದೇನೆ. ಭರಣಿ ಕೂಡ ಹಾಗೆ, ಎಲ್ಲ ಪಾತ್ರೆಯನ್ನು ಕೂಡ ಹಾಗೆ ತೊಳೆದು ಒಣಗಿಸಿಡಬೇಕು. ಅಂತೂ ಇಂತೂ ನಮ್ಮ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡಿದ್ವಿ. ನಾನು ಆವಾಗಲೇ ಮಾತಾಡ್ತಾ ಹೇಳಿದೆ, ನಮಗೆ ಉಪ್ಪಿನಕಾಯಿ ತಿನ್ನೋದಕ್ಕೆ ಸುಲಭ. ಹಲವಾರು ಮಂದಿ ಈಗ ಊಟದಲ್ಲಿ ಏನಾದರೂ ಒಂದು ಫಂಕ್ಷನ್ ಇರಲಿ ಅಥವಾ ಮನೆ ಇರಲಿ, ಫಸ್ಟ್ ಉಪ್ಪಿನಕಾಯಿ ಹಾಕ್ತಾರೆ. ಆದರೆ ಎಲ್ಲರೂ ಕೂಡ ಉಪ್ಪಿನಕಾಯಿನ ಮುಗಿಸ್ತಾರ ಅಂತ ಗೊತ್ತಿಲ್ಲ. ಆದರೆ ಎಲ್ಲ ತಿಳ್ಕೊಂಡಿರೋದು ಉಪ್ಪಿನಕಾಯಿ ಅಂದರೆ ಒಂದು ಸಣ್ಣ ವಿಷಯ. ಅಂದರೆ ಫಸ್ಟಿಗೆ ಹಾಕ್ತಾರೆ, ಒಂದು ಸ್ವಲ್ಪ ಹಾಕ್ತಾರೆ. ಒಂದು ಊಟದಲ್ಲಿ ಉಪ್ಪಿನಕಾಯಿ ಇದ್ದರೆ ಮಾತ್ರ ಆ ಊಟ ಒಂದು ಕಂಪ್ಲೀಟ್ ಆಗೋದು. ಸೊ ಅದಕ್ಕಾಗಿ ಅದು ಮಾಡೋದೆಲ್ಲ ತುಂಬ ಈಸಿ ಅಂತ ನಾವು ತಿಳ್ಕೊಂಡಿದ್ದೇವೆ. ಆದರೆ ಒಂದು ಉಪ್ಪಿನಕಾಯಿ ಮಾಡೋದಕ್ಕೂ ಕೂಡ ಅದರ ಪ್ರೊಸೀಜರ್ ಪ್ರಕಾರವಾಗಿ ಮಾಡಿದರೆ ಅದು ತುಂಬ ಕಷ್ಟ ಇದೆ. ಒಂದು ಸಾರನ್ನಾದರೂ ಬಹಳ ಬೇಗ ಮಾಡ್ಬೋದು, ಆದರೆ ಉಪ್ಪಿನಕಾಯಿ ಮಾಡೋದಕ್ಕೆ ಅಷ್ಟು ಸುಲಭ ಇಲ್ಲ. ಅಂದರೆ ಅದು ನಮಗೆ ಸಣ್ಣ ಕ್ವಾಂಟಿಟಿ ಇರ್ತದೆ ಊಟದಲ್ಲಿ, ಬಟ್ ಅದರ ಕೆಲಸ ಮಾತ್ರ ತುಂಬಾ ಇದೆ. ಅಷ್ಟು ನೀಟಾಗಿ ಮಾಡಿದರೆ ಸುಮಾರು ಒಂದು 2 ವರ್ಷಗಳ ಕಾಲ ಅದನ್ನು ಇಟ್ಟು ಪ್ರತಿದಿನವೂ ನಾವು ಊಟದಲ್ಲಿ ಅಥವಾ ಫಂಕ್ಷನ್ಗಳಲ್ಲಿ ನಾವು ಅದನ್ನು ಬಳಸಬಹುದು ಅಂತ ಹೇಳೋದನ್ನು ನೀವು ಇವತ್ತು ಹೇಳಿದ್ದೀರಿ. ಸೊ ಬಹಳ ಚೆನ್ನಾಗಿ ಬಂದಿದೆ. ಇವಾಗ ಒಂದು ಪೀಸ್ ಉಪ್ಪಿನಕಾಯಿ ಟೇಸ್ಟ್ ನೋಡುವಲ್ಲ. ಬಹಳ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ಬಹಳ ಚೆನ್ನಾಗಿ ಪ್ರೊಸೀಜರ್ ಪ್ರಕಾರ ಕ್ಲಿಯರ್ ಆಗಿ ಹೇಳಿಕೊಟ್ಟಿದ್ದೀರಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಈಗ ಉಪ್ಪಿನಕಾಯಿನ ಟೇಸ್ಟ್ ಮಾಡೋದು, ಎಲ್ಲ ಫುಡ್ಗಳನ್ನು ಟೇಸ್ಟ್ ಮಾಡ್ತಾ ಇದ್ವಿ. ಬಟ್ ಇದನ್ನು ಮಾತ್ರ ಉಪ್ಪಿನಕಾಯಿ ಅಂದರೆ ಗೊತ್ತಲ್ಲ, ಜಾಸ್ತಿ ಮಾಡೋದಕ್ಕಾಗೋದಿಲ್ಲ. ಜಸ್ಟ್ 1 ಪೀಸ್ ಮಾತ್ರ ಟೇಸ್ಟ್ ಮಾಡ್ಬೋದು. ಸೊ ಉಪ್ಪಿನಕಾಯಿಯ ರುಚಿ ಹೇಗಿದೆ ನೋಡುವ. ಅಂದ್ರೆ ಇವತ್ತು ಸ್ವಲ್ಪ ಖಾರ ಇರ್ಬೋದು, 1 ವಾರ ಬಿಟ್ಟು ಅದ ನಂತರ ಅದು ಖಾರ ಎಲ್ಲ ಎಳ್ಕೊಳ್ತದೆ. ಮಾವಿನಕಾಯಿ ಎಳ್ಕೊಳ್ತದೆ. ಆವಾಗಲೇ ನಾವು ಟೇಸ್ಟ್ ಮಾಡಿದ್ರೆ ಸ್ವಲ್ಪ ಖಾರ ಇರ್ಬೋದು ಅಂತ ಹೇಳಿದರೆ ನೋಡ್ತೇನೆ. ಚೆನ್ನಾಗಿದೆ, ರಿಯಲಿ ಸೂಪರ್. ಉಪ್ಪಿನಕಾಯಿ ತಿನ್ನುವಾಗ ಆಚೆ ಕೂತವ್ರದ್ದು ಕೂಡ ಬಾಯಲ್ಲಿ ನೀರು ಬರ್ತದೆ. ನಿಮ್ದು ಬಾಯಲ್ಲಿ ನೀರು ಬಂದಿದೆ. ಸೂಪರ್, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಊಟದ ಜೊತೆ ಅಥವಾ ಇನ್ನೊಂದು ಫಂಕ್ಷನ್ಗಳಲ್ಲಿ ಇವ್ರು ಮಾಡಿರುವಂಥ ಈ ಉಪ್ಪಿನಕಾಯಿಯನ್ನು ಸೇರಿಸಿದ್ರೆ ಆ ಊಟ ಇನ್ನಷ್ಟು ರುಚಿಯಾಗಿರ್ತದೆ. ರಿಯಲಿ ಅದ್ಭುತವಾಗಿ
ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಿ. ಸೊ ಥ್ಯಾಂಕ್ ಸೋ ಮಚ್ ನಿಮಗೆ. ಇನ್ನು ಮುಂದಿನ ಕೆಲಸ ಏನು? ಇನ್ನು ಅದನ್ನು ಈ ಕುಪ್ಪಿ ಜಾರಲ್ಲಿ ಅಂದರೆ ತುಂಬ ಹಳೆಯ ಕಾಲದ್ದು ಕಾಂಪ್ಲೇನ್ ಎಲ್ಲ ಮುಂಚೆ ಬಾಟ್ಲಿಯಲ್ಲಿ ಸಿಕ್ತಿತ್ತು, ಅಂದರೆ ಗಾಜಿದು ಬಾಟ್ಲಿಯಲ್ಲಿ ಸಿಕ್ತಿತ್ತು. ಅದರಲ್ಲಿ ತುಂಬಿಸಿ ಇಟ್ಟರೆ ಎಂತ ಹಾಳಾಗೋದಿಲ್ಲ. ಪ್ಲಾಸ್ಟಿಕ್ಗಿಂತ ಇಂಥ ಜಾರನ್ನು ಅಥವಾ ಬರ್ನಿಯನ್ನು ಯೂಸ್ ಮಾಡಿದರೆ ಹೌದು, ಆರೋಗ್ಯಕರವೂ ಹೌದು ಮತ್ತು ತುಂಬ ಒಳ್ಳೆಯದು ಕೂಡ ಅಲ್ವಾ? ಓಕೆ, ಹಾಗಿದ್ರೆ ಇದನ್ನೆಲ್ಲ ತುಂಬಿಸಿ ಇಡ್ತೀರಿ. ಇನ್ನೊಂದು 2 ವರ್ಷಗಳ ಕಾಲ ಇದನ್ನು ಯೂಸ್ ಮಾಡ್ಕೊಳ್ಬೋದು ನಾವು ಅಲ್ವಾ? ಎಸ್. ಮೈಸೂರೇ ಬನ್ನಿ, ಒಂದು ಟೇಸ್ಟ್ ನೋಡಿ. ಬನ್ನಿ, ಕಟ್ ಮಾಡಬೇಡಿ, ಹಾಗೆ ಇದು ಬನ್ನಿ, ಇಲ್ಲಿ ಬನ್ನಿ, ವಿಡಿಯೋದಲ್ಲಿ ಬನ್ನಿರಿ. ಮತ್ತಷ್ಟು ರೆಸಿಪಿಗಳನ್ನೆಲ್ಲ ನೋಡಬೇಕಿದ್ರೆ ನಿಮ್ಮ ಚಾನಲ್ ಹೆಸರು ನೀವು ಒಂದ್ಸಲ ಹೇಳ್ಬೇಡಿ. ಮ್ಯಾಕ್ಸ್ ಕಿಚನ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಬೇಡ ಸಬ್ಸ್ಕ್ರೈಬ್ ಮಾಡೋದು ಅಲ್ಲ, ಇವರ ಚಾನಲ್ ಅನ್ನು ಕೂಡ ಮಾಡಿ. ಇದು 3ನೇ ಕೂಡ ಅವಕಾಶ ಕೊಟ್ಟಿದ್ದಾರೆ, 3ನೇ ಸಲ. ಹಾಗಾಗಿ ಇದು ವಿಖ್ಯಾತ ಗೊತ್ತಿಲ್ಲ ಚಾನಲ್ ಹೆಸರು, ಮರ್ತೋಯ್ತು. ದೇವರೇನೆ, ನೀವು 3 ಚಾನ್ಸ್ ಕೊಟ್ಟರು ಕೂಡ ಹೀಗೆ ಮಾಡ್ತೀರಲ್ಲ. ಸೊ ಏನಿವೆ, ಹೇಗಾಯ್ತು ಇವತ್ತು ಎಪಿಸೋಡಲ್ಲಿ ಭಾಗವಹಿಸಿ ಅದು ಹೇಳಿ ಫಸ್ಟ್ಗೆ. ನಿಜ ತುಂಬಾ ಖುಷಿ ಆಯ್ತು. ಇದು 3ನೇ ಸಲ ಅವಕಾಶ ಕೊಟ್ಟಿದ್ರಿ ನಿಮಗೂ ಹಾಗೂ ಯಶ್ ಫೋಟೋಗ್ರಫಿ ಅವರಿಗೆ ಅಲ್ಲ? ಓಕೆ, ಹೇಳಿ ಹೇಳಿ. ಆಯ್ತು, ಒಂದು ನಿಮಿಷ. ಇದು 3ನೇ ಸಲ ಅವಕಾಶ ಕೊಟ್ಟದ್ದು ವಿಜಯ್ ವಿಖ್ಯಾತ್ನವರು ಚಾನಲ್ನವರು. ಹಾಗೆ ಯಶ್ ಫೋಟೋಗ್ರಫಿ ಅವರಿಗೂ ಕೂಡ ಧನ್ಯವಾದ. ಓಕೆ, ಥ್ಯಾಂಕ್ಸ್. ಹೇಳಿ. ಇದು 3ನೇ ಸಲ ಬರ್ತಾ ಇದ್ದೀನಿ ನಾನು ಇವರ ಚಾನಲಲ್ಲಿ. ಅವಕಾಶ ಕೊಟ್ಟದ್ದಕ್ಕಾಗಿ ಧನ್ಯವಾದಗಳು. ಹಾಗೂ ಯಶ್ ಫೋಟೋಗ್ರಫಿ ಅವರಿಗೂ ಕೂಡ ಧನ್ಯವಾದಗಳು. ಓಕೆ, ಖುಷಿ ಆಯ್ತಲ್ಲ ನಿಮಗೆ? ಓಕೆ, ಇದು ಫುಲ್ ಮಾಡಿ ಮುಚ್ಚಿಡೋದು ಎಷ್ಟು ಕೆಲಸ. ಹಾಗಿದ್ರೆ ವಿಡಿಯೋ ಎಂಡ್ ಮಾಡುವಲ್ಲ, ಇನ್ನಿದ್ರೊಳಗೆ ತುಂಬಿಸೋದಕ್ಕಿದೆ. ಸೊ ಹೀಗೆಲ್ಲ ಮಾಡಿ ನಿಮ್ಮ ಮನೇಲಿ ಕೂಡ ನಿಮಗೆ ಬೇಕಾಗಿರುವಂಥ ಉಪ್ಪಿನಕಾಯಿಯನ್ನು ನೀವೇ ತಯಾರು ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಬೇಕಾಗಿ ಈ ವಿಡಿಯೋನ ಮಾಡಿರೋದು. ಜೊತೆಗೆ ಆಶಾ ನಾಯಕ್ ಅವರು ಬೇರೆ ಬೇರೆ ರೆಸಿಪಿಗಳನ್ನು ಮಾಡ್ತಾ ಇರ್ತಾರೆ. ಸೊ ಈ ರೆಸಿಪಿ ಕೂಡ ಅವರು ಹೇಗೆ ಮಾಡ್ತಾರೆ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶಕ್ಕೆ ಬೇಕಾಗಿ ಮಾಡಿರುವಂಥದ್ದು. ಸೊ ಅವರಿಗೂ ಈ ಸಂದರ್ಭದಲ್ಲಿ ನಮ್ಮ ಚಾನೆಲ್ ಕಡೆಯಿಂದ ಹಾಗೆ ಎಲ್ಲರ ಪರವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಅವರ ಮನೇಲಿ ಅವರ ಹಸ್ಬೆಂಡ್ ಆಗಿರ್ಬೋದು, ಅವರ ಮಕ್ಕಳಾಗಿರ್ಬೋದು, ಅವರ ಅತ್ತೆ ಆಗಿರ್ಬೋದು, ಸೊ ಅವರ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಈ ವಿಡಿಯೋ ನೋಡ್ತಾ ಇರ್ತಾರೆ. ಸೊ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳಿಕೊಳ್ತಾ, ನೀವು 3ನೇ ಬಾರಿ ನಮ್ಮ ಚಾನಲಲ್ಲಿ ಬಂದು ಒಂದು ಒಳ್ಳೆ ರೆಸಿಪಿಯನ್ನು ಎಲ್ಲರಿಗೆ ತಿಳಿಸ್ಕೊಟ್ಟೋದಕ್ಕೆ, ಜೊತೆಗೆ ನಮ್ಮ ಒಂದು ಚಾನಲಲ್ಲಿ ಮತ್ತೊಂದು ಅಡುಗೆಯನ್ನು ಮಾಡಿಕೊಟ್ಟಿರೋದಕ್ಕೆ ಧನ್ಯವಾದ ಸಲ್ಲಿಸಿದ್ದೇನೆ. ಸೊ ಥ್ಯಾಂಕ್ ಯು ಸೋ ಮಚ್. ದೇವರ ಆಶೀರ್ವಾದ ಇರಲಿ. ಇನ್ನೊಂದ್ಸಲ ಬರುವಾಗ ಫುಲ್ ನಿಮ್ಮ ಚಾನಲ್ ಕೂಡ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಆಗಿರಲಿ, ಒಂದು ಒಳ್ಳೆ ಎತ್ತರದ ಮಟ್ಟಕ್ಕೆ ಬೆಳೀರಿ ಅಂತ ಹೇಳಿಕೊಳ್ತಾ ಧನ್ಯವಾದ ಸಲ್ಲಿಸಿದ್ದೇನೆ. ಥ್ಯಾಂಕ್ ಯು. ಹಾಗೆಯೇ ಒಳ್ಳೊಳ್ಳೆ ಕ್ಲಿಪ್ಪಿಂಗ್ಸನ್ನು ಕೊಟ್ಟಿರ್ತಕ್ಕಂಥ ಯಶ್ ಫೋಟೋಗ್ರಫಿ ನಿಮಗೂ ಧನ್ಯವಾದದೊಂದಿಗೆ ಈ ಎಪಿಸೋಡನ್ನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೊಂದು ವಿಡಿಯೋ ಜೊತೆ ನಮಗೆ ಸಿಗ್ತೇನೆ. ಅದುವರೆಗೆ ಎಲ್ಲರೂ ಕೂಡ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಊಟದಲ್ಲಿ ಎಷ್ಟು ಉಪ್ಪಿನಕಾಯಿ ಬಳಸಬೇಕೋ ಅಷ್ಟೇ ನೋವುಗಳು ಎಲ್ಲರ ಜೀವನದಲ್ಲಿ ಬರಲಿ, ಉಳಿದೆಲ್ಲ ಕೂಡ ಖುಷಿ ಬರಲಿ ಅಂತ ಹೇಳಿಕೊಳ್ಳುತ್ತಾ ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಬಾಯ್ ಬಾಯ್.